ವೆಲ್ಕಮ್ ಟು ಮೈ ಚಾನಲ್ ಪದ್ಮಸಾಗರ್ ವ್ಲಾಗ್ಸ್. ಇವತ್ತು ನಮ್ಮ ಮೈಸೂರು ಎಕ್ಸಿಬಿಷನ್ನಲ್ಲೇ ನಡೀತಾ ಇರುವಂಥ ರೋಬೋಟ್ ಶೋ ಮತ್ತು ಮರ್ಮೈಡ್ ಶೋಗೆ ಬಂದಿದ್ದೀವಿ. ಈಗಾಗಲೇ 1 ವೀಕ್ ಆಗಿದೆ ಇದು ಸ್ಟಾರ್ಟ್ ಆಗಿ. 45 ಡೇಸ್ ಅಂತ ಹೇಳಿದ್ದಾರೆ. ನೋಡಬೇಕು, ತುಂಬ ಜನ ಬರ್ತಾಯಿದ್ದಾರೆ ಮರ್ಮೈಡ್ ಶೋ ನೋಡೋದಕ್ಕೆ ಅಂತಲೇ. ನಾವು 1 ವೀಕ್ ಆದಮೇಲೆ ಬರ್ತಾ ಇರೋದು. ಹೇಗಿರುತ್ತೆ ಅಂತ ಬನ್ನಿ ನೋಡೋಣ. ಮತ್ತು ಟಿಕೆಟ್ ಬಂದು 100 ರುಪೀಸ್ ಇರುತ್ತೆ ಮರ್ಮೈಡ್ ಶೋ ಮತ್ತು ರೋಬೋಟ್ ಶೋಗೆ. ಇಂಡಿವಿಜುವಲ್ಲು ಎರಡಕ್ಕೂ ತೊಗೊಂಡ್ರೆ ಆಫರ್ ಇದೆ. ಹಾಗೆ ಅಂದ್ಕೊಂಡು ನಾವು ಒಳಗೆ ಬಂದ್ವಿ. ಇದು ಆ್ಯಸ್ ಯೂಶ್ವಲ್ ಏನು ಇದು ಸ್ಟಾಲ್ಸ್ ಇರುತ್ತೆ ಹಾಗೇ ಇದೆ. ತುಂಬ ಜನ ಬರ್ತಿದ್ರು. ಆಲ್ಮೋಸ್ಟ್ ಬರ್ತಿರೋರೆಲ್ಲ ಕೇಳ್ತಿದ್ದಿತ್ತು ಅಲ್ಲಿ ಮೇಯ್ನು ಎಲ್ಲಿ ಬರುತ್ತೆ ಮರ್ಮೈಡ್ ಶೋ ಅಂತಲೇ ಕೇಳ್ತಾಯಿದ್ರು. ಯಾಕಂದರೆ ಇಲ್ಲೆಲ್ಲೂ ಅದ್ರ ಬಗ್ಗೆ ಹಾಕಿರಲಿಲ್ಲ. ಮತ್ತೇನು ಮಾಡಿದ್ದಾರೆ ಈ ಸಲ ಗೊತ್ತಾ, ಒಂದೇ ಕಡೆಯಿಂದ ಹೋಗೋಂಗೆ ಅಲ್ಲಿ ಬ್ಯಾರಿಕೇಡ್ಸ್ ಹಾಕಿದ್ದಾರೆ. ಅಲ್ಲಿಂದ ಬಂದಿದ್ದ ಮಕ್ಕಳಿಗೆ ಫಸ್ಟೇ ತಿನ್ನೋಕ್ಕೆ ಏನಾದರೂ ಬೇಕು ಅಂತ ಕೇಳಿ ಸ್ಯಾಂಡ್ವಿಚ್ ತೊಗೊಂಡ್ರು. ಓಕೆ ಅಂತ ಹೇಳ್ತಾಯಿದ್ರು. ಟೇಸ್ಟು ಬಿಸಿ ಇತ್ತು. ನನ್ನ ಮಗ ಏನೂ ಹೇಳಿಲ್ಲ. ನಮ್ಮ ಮನೆಯವ್ರು ಯಾಕೋ ಓಕೆ ಅನ್ನಿಸ್ತಿದೆ ಅಂತ ಹೇಳ್ತಿದ್ರು. ನಾನು ಒಂದು ತೊಗೊಂಡೆ ನೋಡೋಣ ಅಂತ. ಅವರೆಲ್ಲ ಜಾಮ ಕಣ್ಣು ತಿಂದರು ಕೆಚಪ್ಪು. ನಾನು ಹಾಕ್ಕೊಂಡಿರಲಿಲ್ಲ. ಓಕೆ ಅನ್ನಿಸ್ತಾಯಿತ್ತು ನನಗೂ. ಇಲ್ಲ ಚೆನ್ನಾಗಿದೆ ಅಂತ. ಅಲ್ಲಿಂದ ನಾವು ಮರ್ಮೈಡ್ ಶೋಗೆ ಹೋದ್ವಿ. ನೋಡಿದ್ರೆ ಜನಗಳು ಹೋಗ್ತಾನೇ ಇದ್ದಾರೆ. ನಾವು ಅಂದ್ಕೊಂಡ್ವಿ. ನಮ್ಮ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು, ಹಾಗೆ ಮಾತಾಡಿಸ್ಕೊಂಡು ಹೋದ್ವಿ. ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ನಿಜವಾಗ್ಲೂ ಮತ್ಸ್ಯ ಕನ್ಯೆ ಥರನೇ ಕಾಣುತ್ತಪ್ಪ. ಇದೊಂಥರ ಸೆಂಟರ್ ಆಫ್ ಅಟ್ರಾಕ್ಷನು ಇವತ್ತಿನ ಇದಕ್ಕೆ, ಮರ್ಮೈಡ್ ಶೋಗೆ, ಇದು ಎಕ್ಸಿಬಿಷನ್ಗೆ. ಒಳಗೆ ಬಂದು ನೋಡಿದ್ರೆ ಜಾತ್ರೆ ಥರ ನಿಂತಿದ್ದಾರೆ. ನಾನು ಹೆಂಗೆ ಇಲ್ಲಿ ಮುಂದೆ ಹೋಗೋದು ಅನ್ನೋಂಗೆ ಆಗಿಬಿಟ್ಟಿತ್ತು. ಏನಂದರೆ ಅಲ್ಲಿಂದ ಮೂನೇ ಆಗ್ತಾಯಿಲ್ಲ. ಅವರೆಲ್ಲ ನಿಂತಿದ್ದ ಕಡೆ ಸ್ಟಕ್ ಆಗಿಬಿಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂದರೆ, ನಾನು ನೋಡಿರಲಿಲ್ಲ ಇದು ಹೇಗಿರುತ್ತೆ ಅಂತ. ತುಂಬಾ ಚೆನ್ನಾಗಿತ್ತು. ಏನೋ ಥರ ಎಷ್ಟು ಚೆನ್ನಾಗಿ ಇದು ಮಾಡ್ತಿದ್ದಾರೆ ನೋಡಿ. ಮೂಮೆಂಟ್ಸ್ ಆಗಲಿ ನೋಡಿ, ಇಂಟ್ರ್ಯಾಕ್ಟ್ ನೋಡಿ ಹೇಗೆ ಮಾಡ್ತಿದ್ದಾರೆ ಅಂತ ಪಬ್ಲಿಕ್ ಜೊತೆ. ಚೆನ್ನಾಗಿದೆ. ಮಕ್ಕಳು ಖುಷಿ ಪಡ್ತಾರೆ ನೋಡಿ. ಅವರು ಹಾರ್ಟ್ ಸಿಂಬಲ್ಲೆಲ್ಲ ತೋರಿಸಿ ಮತ್ತು ನೀರಿನೊಳಗೇ ಹಾರ್ಟ್ ಡ್ರಾ ಮಾಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಒಂದು ಸೈಡ್ ಇಬ್ಬರಿದ್ದರು, ಇನ್ನೊಂದು ಕಡೆ ಇನ್ನೊಬ್ಬರಿದ್ದರು. ಮೂವರು ಇದನ್ನು ಇದು ಮಾಡ್ತಾಯಿದ್ರಪ್ಪ. ಈ ಕಡೆ ಇಬ್ಬರು, ಆ ಕಡೆ ಒಬ್ಬರು ಇದ್ದಾರೆ. ತೋರಿಸ್ತೀನಿ ನಾನು ಆ ಕಡೆನೂ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಲ್ಲಿ ನೋಡಿ. ಹಾರ್ಟ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಈ ಥರ ಒಂದು ಸ್ವಲ್ಪ ಮೂಮೆಂಟ್ ಮಾಡ್ತಿದ್ರು. ಮೇಲ್ಗಡೆ ಇದು ಮಾಡ್ತಿದ್ರು, ಅವ್ರಿಗೆ ಬ್ರೀತಿಂಗಿಗೆ ಸ್ಪೇಸ್ ಕೊಟ್ಟಿದ್ರು ನೋಡಿ. ಮತ್ತೆ ಮೇಲೆ ಹೋಗ್ತಾರೆ ಅವರು. ಒಂದು 2 ಮಿನಿಟ್ಸ್ ಬ್ರೇಕ್ ತೊಗೊತಾರೆ ಅಲ್ಲಿ. ನಿಜವಾದ ಮರ್ಮೈಡ್ ಥರನೇ ಕಾಣ್ತಿದ್ದಾರೆ ಮಾತ್ರ ಅವರು. ನೋಡಿ ಎಷ್ಟು ಚೆನ್ನಾಗಿ ಇದ್ದಾರೆ ಅಲ್ವಾ ಅವರು ಕೂಡ. ಮತ್ಸ್ಯ ಕನ್ಯೆನೇ ಇವರು, ಆ ಥರ ಇದ್ದಾರೆ. ಎಲ್ಲ ಜನ ಅಲ್ಲಲ್ಲೆಗಳೇ ನಿಂತುಬಿಟ್ರು. ನಮಗೆ ಮುಂದೆ ಹೋಗೋಕ್ಕೂ ಬಿಡ್ತಾಯಿಲ್ಲ. ನಮ್ಮ ಮನೆಯವ್ರು ನಾವು ಹೆಂಗೆ ಮುಂದೆ ಹೋಗೋದು, ನೀವು ಹೇಗೆ ಹೋಗ್ತೀರಾ ಅಂತ. ಮಕ್ಕಳು ಮುಂದೆ ಹೋಗೋಣ ಅಂತಾರೆ, ಬಟ್ ಆಗ್ತಾಯಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ.
ನೋಡಿ ಹಾರ್ಟ್ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಫೈನಲಿ ನಾವು ಸ್ವಲ್ಪ ಮುಂದೆ ಹೋದ್ವಿ. ಆ ಕಡೆ ಗ್ಲಾಸಲ್ಲೂ ನಿಂತಾರೆ, ಈ ಕಡೆನೂ ನಿಂತಿದ್ದಾರೆ. ನಮ್ಮ ಸ್ಕಂದ ಅಂತೂ ಹಿಂದಿಂದನೇ ಹೋಗ್ತಾನೆ. ಬಾರೋ ಮುಂದೆ ಅಂದ್ರೂ ಬರ್ತಿರ್ಲಿಲ್ಲ. ಆಮೇಲೆ ಕರ್ಕೊಂಡು ಬಂದು ಆ ಗ್ಲಾಸ್ ಮೇಲೆ ಈ ಥರ ಟಚ್ ಮಾಡಿ ಏನಾಗಲ್ಲ ಅಂತ ಹೇಳ್ಕೊಟ್ವಿ. ಇಲ್ಲಿ ಸುತ್ತ ಈ ಮರ್ಮೈಡು ಮತ್ತು ಒಳ್ಳೆ ಪಿಕ್ಚರ್ಸ್ಗಳೆಲ್ಲ ಹಾಕಿದ್ರು. ಅಟ್ಲೀಸ್ಟ್ ಅಲ್ಲಿ ಸ್ವಲ್ಪ ಜನ ಖಾಲಿಯಾಗಲಿ, ನಮ್ಮ ಮುಂದೆ ನಿಲ್ಲಕ್ಕಾಗ್ತಿರ್ಲಿಲ್ಲ. ಆಮೇಲೆ ಒಂದು ಹೋಗಿ ನಿಲ್ಲೋಣ ಅಂಥೇಳಿ ಇಲ್ಲೇ ಹಾಗೆ ಒಂದೊಂದು ಫೋಟೋಸ್ ತೆಗೆಸ್ಕೊಂಡ್ವಿ. ಇಲ್ಲಿ ಫೋಟೋ ತೆಗೆಸ್ಕೊತಾ ಇದ್ದಾಗೆ ಅಲ್ಲಿ ಖಾಲಿಯಾಗೋಕ್ಕೆ ಶುರು ಆದರು. ಆಮೇಲೆ ನಾನು ನಡಿ ಮುಂದೆ ಹೋಗೋಣ ಅಂಥೇಳಿ ಬಂದ್ವಿ. ನೋಡಿ ಫೈನಲಿ ಮುಂದೆ ಬಂದು ನಿಂತ್ಕೊಂಡ್ವಿ. ಅಲ್ಲಿ ಜನಗಳಿಗೆ ಸ್ವಲ್ಪನೂ ಜಾಗ ಬಿಡೋಲ್ಲ. ನಿಂತರೆ 1/4 ಗಂಟೆ 20 ನಿಮಿಷ ನಿಂತುಬಿಡ್ತಾರೆ. ಅವರಿಗೆ ಅಂದರೆ ಅವರು ವೀಡಿಯೋ ಮಾಡ್ಕೊತಿದ್ರಲ್ವ, ಅವ್ರ ಕಡೆ ಬರೋ ತನಕ ವೆಯ್ಟ್ ಮಾಡಿ. ಇಲ್ಲಿ ಏನಂದರೆ ಅವ್ರು ಒಂದೊಂದು ಸಲ ಒಂದೊಂದು ಕಡೆಗೆ ಹೋಗ್ತಾಯಿದ್ರು, ಲೆಫ್ಟು ರೈಟು, ಮತ್ತು ಈ ಕಡೆ ಮಧ್ಯ ಏನಿದೆ ಈ ಸೈಡನ್ನು ಬರ್ತಾಯಿದ್ರು. ನೋಡಿ ಇವಾಗ ನಮ್ಮ ಸೈಡ್ ಬಂದರು. ನನ್ನ ಮಗಳು ಅಲ್ಲೇ ಹಾಡು ತೋರಿಸಿದ್ಲು. ಅವರೆಷ್ಟು ಚೆನ್ನಾಗಿ ಮೂಮೆಂಟ್ಸ್ ಇದು ಮಾಡ್ತಿದ್ದಾರೆ ನೋಡಿ. ನೀರಿನಲ್ಲಿ ಹಾಗೆ ತೇಲ್ಕೊಂಡು ಬರ್ತಾರೆ. ಫೈನಲಿ ನಮಗೂ ನಿಂತು ಸಾಕಾಯಿತು, ಹೋಗೋಣ ಬೇರೆ ರೋಬೋಟ್ ಶೋ ನೋಡೋದಕ್ಕೆ ಅಂತ ಅಂದ್ಕೊಂಡು ಇನ್ನೇನು ಹೊರಡೋಣ ಅಂದ್ಕೊಂಡ್ವಿ. ಅವರು ಮತ್ತೆ ಈ ಸೈಡ್ ಬರೋ ಇದಿತ್ತು, ಲೆಫ್ಟ್ ಈ ಕಡೆ ಒಂದು ಸಲ ಆ ಕಡೆ ಒಂದು ಸಲ ಅಲ್ವಾ, ನೆಕ್ಸ್ಟ್ ಬರ್ತಾರೆ ಅಂಥೇಳಿ ಈಗ ಒಂದು ಸಲ ನೋಡ್ಕೊಂಡು ಹೊರಟ್ಬಿಡೋಣ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಇಷ್ಟೊತ್ತು ನಿಂತರು ಅಷ್ಟೇ ಅಂತ. ಇವಾಗ ಬರ್ತಾರೆ ನೋಡಿ. ಅವ್ರು ಎಷ್ಟು ಚೆನ್ನಾಗಿ ಬರ್ತಾರೆ ಅಂದರೆ ನೋಡಿ, ನನ್ನ ಮಗ ತೋರಿಸ್ತಿದ್ದಾನೆ ಹಾರ್ಟ್ ಶೇಪ್ ಮಾಡಬೇಕು ಅಂತ, ಮಾಡ್ತಾರೆ ಅವರು ನೋಡಿ. ಸರಿ ಅಂತೇಳಿ ನಾವು ಹೊರಟ್ವಿ, ಹಿಂದೆ ಬಂದ್ಬಿಟ್ವಿ. ಪಾಪ ನಮ್ಮ ಥರನೇ ಅವರು ಕಾಯ್ತಾ ಇರ್ತಾರಲ್ವಾ. ಮತ್ತೆ ಅಲ್ಲಿಂದ ಹೊರಟಿದ್ದೆ, ಅಲ್ಲೊಂದು 2 ಫೋಟೋ ತೊಗೊಳ್ಳೋಣ ಮತ್ತೆ ಅಂತ ನೋಡಿ ಆ ಮತ್ಸ್ಯಕನ್ಯೆ ಇದು ಪಿಕ್ಚರ್ ಹಾಕಿದ್ರು. ಅಲ್ಲಿಂದ ನಾವು ಹಾಗೆ ಹೊರಟಿದ್ದೆ ರೋಬೋಟ್ ಶೋಗೆ. ಇಲ್ಲಿ ರೋಬೋಟ್ ಶೋ ಒಳಗೆ ಬರ್ತಾನೆ ನೋಡಿ, ಇಲ್ಲಿಗೂ ಅಲ್ಲಿಗೂ ಎಷ್ಟು ವ್ಯತ್ಯಾಸ ಇದೆ. ಅಲ್ಲಿ ಮರ್ಮೇಡ್ ಶೋಗೆ ತುಂಬ ರಶ್ ಇತ್ತು, ಇಲ್ಲಿ ಅಷ್ಟಾಗಿ ಏನಿರಲಿಲ್ಲ. ಇದೆಲ್ಲ ರೋಬೋಟು ಹೇಗೆ ಓಡಾಡ್ಕೊಂಡಿದೆ ನೋಡಿ. ಅದು
ನೋಡಿ ನೋಡಿ ರೋಬೋಟ್ ಇವರಿಗೆ ಹ್ಯಾಂಡ್ ಶೇಕ್ ಮಾಡಿ ಒಂದೊಂದು ಫೋಟೋಸು. ಫಸ್ಟ್ ನನ್ನ ಮಗಳು ಹೋದ್ಲು, ನೆಕ್ಸ್ಟ್ ನನ್ನ ಮಗ ಹೋಗ್ತಾನೆ. ಆದರೆ ನೆಕ್ಸ್ಟ್ ನಾನೇ ಹೋಗ್ತೀನಿ. ಇಲ್ಲಿ 1-2 ಮಿನಿಟ್ಸ್ ಅಷ್ಟೇ. ಇದೊಂದು ರೋಬೋಟ್ ಹತ್ರ ಫೋಟೋ ತೆಗೆಸ್ಕೊಳ್ಳೋದೇ ಒಂದಿದು. ಫೋಟೋ ತೆಗೆಸ್ಕೊಂಡದನ್ನೇ ಮತ್ತು ಅಲ್ಲಿ ಇನ್ನೊಂದು ನೋಡಿ ಇಲ್ಲಿ ಇದು ಒಂದು ಮಗು ನಿಂತ್ಕೊಂಡಲ್ಲೇ ನೋಡ್ತಾ ಇತ್ತು. ಮತ್ತು ಇಲ್ಲೂ ವಾಲ್ಪೇಪರ್ಸ್ನಲ್ಲೆಲ್ಲ ರೋಬೋಟ್ ಶೋ ಅಂತ ಹೇಳಿ ಇದೆಲ್ಲ ಹಾಕಿದರು. ಹಾಗೆ ಒಂದೊಂದು ಫೋಟೋಸ್ ತೊಗೊಂಡು ಹೊರಟ್ವಿ. ಇನ್ನೇನು ನಮ್ಮ ಮೈಸೂರು ಎಕ್ಸಿಬಿಷನಲ್ಲಿ ಒಂಥರ ಅಟ್ರಾಕ್ಷನ್ ಅಂದರೆ ಡೆಲ್ಲಿ ಹಪ್ಪಳ. ಎಲ್ಲರಿಗೂ ಗೊತ್ತಿರುತ್ತೆ, ಬಂದವರೆಲ್ಲ ಆಲ್ಮೋಸ್ಟು ಒಂದು ಹಪ್ಪಳ ತಿಂದೇ ಹೋಗಿರ್ತಾರೆ, ಇಲ್ಲ ಮೆಣಸಿನ್ಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ. ನಾವೂ ಒಂದು ಡೆಲ್ಲಿ ಹಪ್ಪಳ ತೊಗೊಂಡ್ವಿ, ನೀನು ಬೇಡ ಅಂತ ಹೇಳಿ. ಇವಾಗ 80 ರೂಪೀಸ್ ಆಗಿದೆ ಒಂದು ಡೆಲ್ಲಿ ಹಪ್ಪಳ. ಮೊದಲೆಲ್ಲ ನಾವು ಚಿಕ್ಕವರಿದ್ದವಾಗ ಒಂದು 10 ರೂಪೀಸ್ಗೆಲ್ಲ ಸಿಗ್ತಾಯಿತ್ತು. ನಂತರ ನಾವು ಬೆಳೀತಾ ಅದು ಒಂದು 20-30 ತನಕ ಇದು ಮಾಡಿದ್ವಿ. ನೆಕ್ಸ್ಟ್ ಹೋಗೋವಾಗೆಲ್ಲ ನಾವು ತೊಗೊತಾನೇ ಇರಲಿಲ್ಲ. ಬಟ್ ಇವತ್ತು ಮಕ್ಳಿಗೆ ಹೋದವ್ರ ಬಗ್ಗೆ ಟೇಸ್ಟ್ ಕೊಡಿಸೋಣ ಅಂತ ಹೇಳಿ ಕೇಳಿದ್ರೆ 80 ರೂಪೀಸ್ ಹೇಳಿದ್ರು. ತೊಗೊಂಡ್ವಿ, ಟೇಸ್ಟ್ ಮಾಡಿ ಮಕ್ಕಳ ಅಂತ. ಆಮೇಲೆ ಮಸಾಲೆ ಹಾಕಿ ಕೊಡ್ತಾರಲ್ಲ, ಅದು ಖಾರ ಇರುತ್ತೆ ಮಮ್ಮಿ ಅಂತ ಹೇಳಿದ್ರು. ಬಟ್ ಆದರೂ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂದರು. ಇನ್ನು ಫೈನಲಿ ನಾವು ಅಲ್ಲಿಂದ ಹೊರಡೋಣ ಅಂಥೇಳಿ ಒಂದು ಸಾಫ್ಟಿ ತೊಗೊಂಡು ಹೊರಟ್ವಿ. ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಒಂದು ಸಲ ಮಕ್ಕಳನ್ನೆಲ್ಲ ಕರ್ಕೊಂಡು ರೋಬೋಟ್ ಶೋಗೆ ಮತ್ತು ಮರ್ಮೇಡ್ ಶೋಗೆ ಹೋಗಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ. ಬಾಯ್.